ಹೌದು, ಬಂದಿದ್ರಲ್ಲ ನಮ್ಮ ನ್ಯಾಷನಲ್ ಕಮಿಷನ್ ಅವರು ಕೂಡ ಬಂದು ಹೋಗಿದ್ದಾರೆ. ಅವರು ಮಹಿಳಾ ಅಧ್ಯಕ್ಷರು ಅವರು ಬಂದು ಹೋಗಿದ್ದಾರೆ. ಅವರಿಗೆ ಅದೇನು ಪರಿಹಾರ ಕೊಡ್ತಕ್ಕಂಥದ್ದು ಕೂಡ ಘೋಷಣೆ ಮಾಡಿದ್ದಾರೆ. ಬಹುಶಃ ಅದರ ಪ್ರಕಾರ ಅದಕ್ಕೆ ಕಾನೂನುಗಳೇ ಇದೆ. ಇಂಥ ಸಂದರ್ಭಗಳಲ್ಲಿ ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಏನಿದೆ ಅದರ ಪ್ರಕಾರ ಖಂಡಿತ ಅವ್ರಿಗೆಲ್ಲ ಕೊಡ್ತಾರೆ. ನನಗೆ ಗೊತ್ತಿಲ್ಲ ವರದಿ ಏನಾಗಿದೆ, ನಾನು ತಿಳ್ಕೊಳ್ಬೇಕು. ಯಾಕಂದರೆ ಅದು ಡಿಪಾರ್ಟ್ಮೆಂಟಿಗೆ ಕೊಟ್ಟಿರ್ತಾರೆ, ಶಿಕ್ಷಣ ಇಲಾಖೆ ಇದ್ದಾನೆ. ಸೊ ನಾನು ಅವ್ರ ಜೊತೆ ತಿಳ್ಕೊಳ್ತೀನಿ ಅದು ಏನಾಗಿದೆ, ಏನು ವರದಿ ಕೊಟ್ಟಿದ್ದಾರೆ, ಯಾವ ಥರ ಆಗಿದೆ ಅಂತ ತಿಳ್ಕೊಳ್ತೀನಿ. ಜಿಲ್ಲೆಯಲ್ಲಿ ಈ ಸಲ ಮಂಗಳೂರಿನಲ್ಲಿ ನಾವು ಗೆಲ್ಲುವಂಥ ಅವಕಾಶ ಇದೆ. ಯಾಕೆಂತ ಹೇಳಿದ್ರೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಸಾಕಷ್ಟು ನಾವು ಈ ಒಂದು ಜಿಲ್ಲೆಯ ವಿಚಾರದಲ್ಲಿ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಮುಂದೆ 4 ವರ್ಷದಲ್ಲಿ ಇನ್ನೂ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದಕ್ಕೆ ನಾವು ಎಲ್ಲವನ್ನು ಒಂದು ದೃಷ್ಟಿಕೋನ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಸರ್ಕಾರದ ಅಭಿಪ್ರಾಯ ಇದೆ. ಮತ್ತು ಇಲ್ಲಿನ ಸಂಸತ್ ಸದಸ್ಯರುಗಳು ಕರ್ನಾಟಕಕ್ಕೆ ಅನ್ಯಾಯ ಆದಾಗ ಮಾತನಾಡೋದಕ್ಕೂ ಕೂಡ ಅವ್ರಿಗೆ ಧೈರ್ಯ ಇರಲಿಲ್ಲ. ಕರ್ನಾಟಕಕ್ಕೆ ರಕ್ಷಣೆ ಮಾಡೋದಕ್ಕೂ ಕೂಡ ಅವ್ರ ಕೈಲಿ ಆಗಲಿಲ್ಲ. ಇವತ್ತು ಬರಗಾಲ ಆಗಿದೆ, ಬರಗಾಲ ಆಗಿ ಇಷ್ಟು ದಿವಸ ಆದರೂ ಕೂಡ ಇವತ್ತು ₹1 ಬಂದಿಲ್ಲ. ಮತ್ತು ಏನು ಅದರ ಬಗ್ಗೆ ಅವರಿಗೆ ಒಂದು ರೀತಿ ಜವಾಬ್ದಾರಿನೇ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದ ಬಗ್ಗೆ ಏನು ಅವ್ರಿಗೆ ದ್ವೇಷ ಇದೆಯೋ ನನಗೆ ಗೊತ್ತಿಲ್ಲ. ಅದು ಇಲ್ಲಿಯ ಜನಪ್ರತಿನಿಧಿಗಳು, ನಮ್ಮ MP ಗಳು, BJP MP ಗಳು ವಿಶೇಷವಾಗಿ ಅವರು ಸುಮ್ಮನೆ ಬಾಯಿ ತೆಗೆದೇನೆ ಕೂತ್ಕೊಂಡಿದ್ರೆ ಇದೇನು ತೋರಿಸುತ್ತೆ? ಏನು ಪ್ರಯೋಜನ ನಮಗವರು? ಅವರಿಂದ ನಮಗೇನು ಒಳ್ಳೆಯದಾಗಿದೆ? ಎಲ್ಲ ಥರವೂ ನಮ್ಗೆ ಅನ್ಯಾಯ ಆಗುವಂಥ ಸಂದರ್ಭದಲ್ಲಿ ಸುಮ್ಮನೆ ಇದ್ದರೆ ಅದನ್ನು ಇವತ್ತು ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ ಎರಡರಲ್ಲೂ ಕೂಡ ಕಾಂಗ್ರೆಸ್ ಗೆಲ್ತದೆ ಈ ಸಲ. ಈಗ ಕೊಡಗಲ್ಲಿ ನಾವು ಗೆಲ್ಲದೇ ಇಲ್ಲ ಅಂತ ಹೇಳ್ತಾ ಇದ್ರು. ಕೊಡಗಲ್ಲಿ ನಾವು ಗೆದ್ದಿದ್ದೀವಿ. ಅದೇ ಥರ ಈ ಸಲ ಒಂದು ಬೇರೆ ಫಲಿತಾಂಶನೇ ಬರ್ತದೆ. ನಮ್ಮ ಈಗ ಕಾಂಗ್ರೆಸ್ ಸರ್ಕಾರ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತದೆ. ಮತ್ತು ದೇಶದ ಪರಿಸ್ಥಿತಿಯನ್ನು ಕೂಡ ನೋಡ್ತಾ ಇದ್ದೀವಿ. ಎಷ್ಟು ಸಮಸ್ಯೆಗಳು ದೇಶದ ಮುಂದೆ ಇದೆ. ಕೇವಲ ಅಬ್ಬರ ಪ್ರಚಾರ ಮಾಡ್ಕೊಂಡು ಒಬ್ಬ ವ್ಯಕ್ತಿನೇ ಈ ದೇಶವನ್ನು ಉಳಿಸ್ಬಿಡ್ತಾರೆ ಅಂತ ಆ ರೀತಿ ಬಿಂಬಿಸ್ತಾ ಇದ್ದಾರಲ್ಲ, ಅವ್ರು ಕೊಟ್ಟಂಥ ಮಾತುಗಳು ಎಷ್ಟು ಉಳಿಸ್ಕೊಂಡಿದ್ದಾರೆ, ಏನು ಮಾಡಿದ್ದಾರೆ? ಈಗ ಚುನಾವಣೆ ಹತ್ರ ಬಂತು, ಈಗ ₹100 ಗ್ಯಾಸ್ ಕಮ್ಮಿ ಮಾಡ್ತಾರೆ. ಯಥೇಚ್ಛವಾಗಿ ₹1000 ತೊಗೊಂಡು ಹೋಗ್ಬಿಟ್ಟು ಈಗ ಸ್ವಲ್ಪ ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ರೆ ಬರೀ ಎಲೆಕ್ಷನ್ಗೋಸ್ಕರ ಮಾಡ್ತಾರೆ ಅಂತ ಆಯಿತು. ಖಂಡಿತ ವರ್ಕ್ ಆಗುತ್ತೆ. ಯಾಕಂದರೆ ಇದು ಜನರಿಗೆ ಮುಟ್ಟಿದೆ, ಎಲ್ಲ ಮನೆಗಳಿಗೆ ಮುಟ್ಟಿದೆ, ಎಲ್ಲ ಮನೆಗಳಿಗೂ ಕೂಡ ಇದರಿಂದ ಅನುಕೂಲ ಆಗಿದೆ. ಮತ್ತು ನಿರಾಯಾಸವಾಗಿ ಸಿಕ್ಕಿದೆ ಅವ್ರಿಗೆಲ್ಲವೂ ಕೂಡ. ಅದರಿಂದ ಅದು ಜನರಿಗೆ ಹೌದಪ್ಪ ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಮಾತು ಉಳಿಸ್ಕೊಂಡ್ರು ಅಂತ ಹೇಳಿ ಅದು ಒಂದು ಒಳ್ಳೆ ಅಭಿಮಾನ ಕೂಡ ಜನರಲ್ಲಿದೆ. ಇದು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಇವತ್ತು ಈ ಕಾರ್ಯಕ್ರಮಗಳನ್ನು ನಾವು ಜನರಿಗೆ ಮುಟ್ಟಿಸಿದ್ದೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.